ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಂತೂ ಸೂಪರ್ ಡೂಪರ್ ಆಗಿರುವಂಥ ಒಂದು ಮನೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಮನೆ ಅಂತಲೇ ಹೇಳ್ಬೋದು. ಇದು ಒಂದು 1050 ಸ್ಕ್ವೇರ್ ಫೀಟಲ್ಲಿ ಇರೋ ಅಂಥದ್ದು ಮನೆ. ಮಾತ್ರ ನೋಡಿ, ಔಟ್ಸೈಡಿಂದ ನೋಡೋದಕ್ಕೆ ಮನೆ ನಿಮಗೆ ಈ ಕಲರ್ ಆಗಿ ಕಾಣಿಸುತ್ತೆ. ಯೆಲ್ಲೋ ಕಲರ್ ಪೇಂಟನ್ನು ಹಾಕಿದ್ದಾರೆ. ಪ್ರತಿಯೊಂದು ಸೇಫ್ಟಿ ಗ್ರಿಲ್ ಆಗಿರ್ಬೋದು, ಪ್ರತಿಯೊಂದನ್ನು ಅಳವಡಿಸಿದ್ದಾರೆ. ಮನೆಗೆ ಗ್ರಾನೈಟನ್ನು ಬಳಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಈ ಪಕ್ಕದಲ್ಲಿ ಏನು ನೀವು ಖಾಲಿ ಜಾಗವನ್ನು ನೋಡ್ತಾ ಇದ್ರಿ, ಇದು ಒಂದು ಅಪಾರ್ಟ್ಮೆಂಟ್ ಕಟ್ಟೋದಕ್ಕೋಸ್ಕರ ಸದರ ಮಾಡಿದಾರಂತೆ. ಈ ಮನೆ ಒಂದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ TC ಪಾಳ್ಯದಿಂದ ಶ್ರೀನಿವಾಸ ಲೇಔಟ್ ಅಂತ ಇದೆ. ಅಲ್ಲಿನೇ ನಿಮಗೆ ಈ ಒಂದು ಮನೆ ಅನ್ನುವಂಥದ್ದು ಸಿಗೋವಂಥದ್ದು. ಇಲ್ಲಿ ನೋಡಿ, ಇದೇ ಕ್ರಾಸು, ಇದೇ ಒಂದು ಲೈನಲ್ಲಿ ಹೋದರೆ ಈ ಮನೆ ಅನ್ನೋವಂಥದ್ದು ನಿಮಗೆ ಸಿಗುತ್ತೆ. ಇಲ್ಲಿ ಬಂದು ಶ್ರೀನಿವಾಸ ದೇವಸ್ಥಾನ ಕೂಡ ಇದೆ. ದೇವಸ್ಥಾನದಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳಬಹುದು. ಇಲ್ಲಿ ಬಸ್ ಕೂಡ ಅವೈಲೇಬಲ್ ಇದೆ. ಆದರೆ ಬಸ್ ಇಲ್ಲಿ ಟೈಮಿಂಗ್ ಪ್ರಕಾರವಾಗಿ ಬರುತ್ತೆ. ಇಲ್ಲ ನೀವು ಓನ್ ವೆಹಿಕಲ್ಸಲ್ಲಿ ಇಲ್ಲಿ ನೋಡಿ, ಇವೇನು ಇವಾಗ ಕಾರ್ಗಳು ಪಾಸ್ ಆಗ್ತಾ ಇದೆಯೋ ಇಲ್ಲೇನೆ ಆಟೋ ಬರೋ ಅಂಥದ್ದು. ಆಟೋ ನಮಗೆ ಶ್ರೀನಿವಾಸ ಲೇಔಟ್ ಅಂತಂದರೆ TC ಪಾಳ್ಯದಿಂದ ಒಂದು 10 ರೂಪಾಯಿ ತೊಗೊಳ್ತಾರೆ ಅಂತ ಹೇಳಿದರು ನಮ್ಮ ಸ್ನೇಹಿತರು. 10 ರೂಪಾಯಿ ಕೊಟ್ಟು ನೀವು ಡೈರೆಕ್ಟಾಗಿ ಈ ಒಂದು ಇದಕ್ಕೆ ಈ ಒಂದು ಲೊಕೇಶನ್ಗೆ ನೀವು ಹೋಗಬಹುದು. ತುಂಬ ಅಂದರೆ ತುಂಬ ಸುಂದರವಾಗಿರೋವಂಥ ಮನೆ ಅಂತಲೇ ಹೇಳ್ಬೋದು. ಇವಾಗ ಇವರು ಸ್ವಲ್ಪ ಕಡಿಮೆ ಪ್ರೈಸಲ್ಲಿನೇ ಈ ಮನೆಯನ್ನು ಅವರು ಸೇಲ್ ಮಾಡ್ತಾ ಇರೋವಂಥದ್ದು. ಎಷ್ಟು ಏನು ಅಂಥೇಳಿ ನೀವು ಹಾಗೆ ಇದು ನೋಡಿ, ಗ್ರೌಂಡ್ ಫ್ಲೋರ್ ಇರೋವಂಥ ಮನೆ. ಗ್ರೌಂಡ್ ಫ್ಲೋರಲ್ಲಿ ಈ ಥರ ಬೈಕ್ಗಳು ನಿಲ್ಲಿಸ್ಕೊಳ್ಬಹುದು. ಕಾರ್ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ರೋಡ್ ಬಂದು ಸ್ವಲ್ಪ ಕೆಳಗಡೆಗಿದೆ. ಇದು ಬೈಕ್ ಪಾರ್ಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಕೆಳಗಡೆಯಲ್ಲಿ ಮನೆಯಲ್ಲಿ ಇದ್ದಾರೆ, ಯಾಕಂದರೆ ಬೇರೆಯವ್ರಿಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಔಟ್ ಏನಿದೆ ಇದನ್ನು ಮಾತ್ರ ವೀಡಿಯೋನ ತೆಕ್ಕೊಂಡು ಅಲ್ಲಿ ಗಂಟ ತೆಗೆದುಕೊಂಡಿದ್ದೀವಿ. ಇವಾಗ ಮೇಲೆ ಫ್ಲೋರಲ್ಲಿ ಫುಲ್ಲು ಖಾಲಿ ಇದೆ ಮನೆ. ಹಾಗಾಗಿ ಆ ಮನೆನ ಪೂರ್ತಿಯಾಗಿ ನಿಮಗೆ ಡಬಲ್ ಬೆಡ್ರೂಮು, ಬಾತ್ರೂಮು, ಡಬಲ್ ಬೆಡ್ರೂಮು, ಡಬಲ್ ಬಾತ್ರೂಮ್ ಇದೆ. ದೇವ್ರ ಮನೆ ಕೂಡ ಮಾಡಿದ್ದಾರೆ. ವುಡ್ ವರ್ಕು ಕೂಡ ಕಂಪ್ಲೀಟಾಗಿ ಆಗಿದೆ. ಸ್ಟೆಪ್ಪಿಗೆಲ್ಲ ಗ್ರಾನೈಟನ್ನು ಬಳಸಿದ್ದಾರೆ. ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇಲೆಯಿಂದ ಕೂಡ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಒಳ್ಳೆ ಏರಿಯಾ, ಒಳ್ಳೆ ಕಾಮ್ ಆಗಿರೋ ಅಂಥ ಏರಿಯಾ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಸೈಲೆಂಟಾಗಿದೆ. ಮತ್ತು ಇದು ತುಂಬ ಅಂದರೆ ಡೆವಲಪ್ ಆಗಿದೆ. ಸುತ್ತಮುತ್ತಲು ಏನು ಖಾಲಿ ಸೈಟ್ಗಳು ಆ ಥರ ನಿಮಗೇನು ಕಾಣಿಸೋದಿಲ್ಲ. ಒಳ್ಳೊಳ್ಳೆ ಮನೆಗಳಾಗಿದೆ. ಏನೇನು BBMPಗೆ ಸ್ವಲ್ಪ ದಿನಗಳಲ್ಲೇ ಇದು BBMP ಆಗ್ತಾ ಇರುವಂಥ ಏರಿಯಾ ಅಂತಲೇ ಹೇಳಬಹುದು. ಈ ಬೆಲೆಯಲ್ಲಿ ತುಂಬ ಕಡಿಮೆ ಬೆಲೆಗೆ ಅವರು ಸೇಲ್ಗೆ ಇಟ್ಟಿರೋ ಅಂಥದ್ದು. ಏನು ಪ್ರೈಸ್ ಅನ್ನೋವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ವಿಡಿಯೋ ಕೊನೆಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕ್ತೀನಿ. ನನಗೆ ಯಾರು ನಮ್ಮ ಸ್ನೇಹಿತರು ವಿಡಿಯೋನ ಕಳಿಸ್ಕೊಟ್ಟಿದ್ರು ಅವರು ಒಂದು ನಂಬರನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕಂತ ಹೇಳಿದ್ದಾರೆ. ಅವ್ರ ಹೆಸರು ಮತ್ತು ಅವ್ರ ಫೋನ್ ನಂಬರನ್ನು ಕೂಡ ನಾನು ಇಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ನಾನು ಫಸ್ಟು ಕಮೆಂಟು ನನ್ನದೇ ಆಗಿರುತ್ತೆ. ನನ್ನ ಕಮೆಂಟ್ ಕೆಳಗಡೆ ಅವರ ಒಂದು ನಂಬರನ್ನು ಕೂಡ ನಾನು ಹಾಕಿರ್ತೀನಿ. ಖಂಡಿತವಾಗ್ಲೂ ಯಾರಿಗಾನ ಈ ಮನೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಅವ್ರನ್ನ ಏನಿದೆ ಡೀಟೇಲ್ಸು, ಏನು ರೇಟು ಅನ್ನೋದನ್ನು ಕೂಡ ಕೇಳಬಹುದು. ಈ ಮನೆ ನೋಡಿ, ಇವಾಗ ಖಾಲಿ ಇರೋ ಅಂಥ ಮನೆ ಇದು. ಕೆಳಗಡೆ ಮನೆಗೂ ಮೇಲೆ ಮನೆಗೂ ಪೇಂಟಿಂದ ಹಿಡಿದು ಒಂದೇ ಥರನೇ ಮಾಡಿದಾರಂತೆ ಓನರು. ಕೆಳಗಡೆ ಮನೆಗೆ ಯಾವ ರೀತಿಯಾಗಿ ಮಾಡಿದ್ವಿ ಅದೇ ರೀತಿಯಾಗಿ ಮೇಲೆ ಕೂಡ ಮಾಡಿದ್ದೀವಿ. ಮೇಲೆ ಕೂಡ ಕಾಲಮ್ಸ್ ಹಾಕಿದ್ದೀವಿ. ಇನ್ನೂ 2 ಫ್ಲೋರು ಬೇಕಾದಂಗೆ ಅವರು ಕಟ್ಕೊಳ್ಬಹುದು ಅನ್ನೋದನ್ನು ಕೂಡ ಅವರು ಹೇಳಿದ್ರು. ನೋಡಿ, ಇವಾಗ ನಾವು ಫಸ್ಟು ಡೋರ್ ಓಪನ್ ಮಾಡಿದ ತಕ್ಷಣವೇ ನಮಗೆ ಲೆಫ್ಟಲ್ಲಿ ಸಿಗೋವಂಥದ್ದು ಅಡುಗೆ ಮನೆಯೇ ನಾನು ಫಸ್ಟು ವೀಡಿಯೋನ ಮಾಡಿಕೊಂಡೆ. ಯಾಕಂದರೆ ನಮಗೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಎಷ್ಟು ಚೆನ್ನಾಗಿದೆ, ಪ್ರತಿಯೊಂದು ತುಂಬ ಜನ ಮನೇನ ನೀಟಾಗಿ ತೋರಿಸಿ ಅಂತ ತುಂಬ ಜನ ಕಮೆಂಟನ್ನು ಮಾಡ್ತಾಯಿದ್ರಿ. ಖಂಡಿತವಾಗ್ಲೂ ಅವ್ರು ಯಾವ ರೀತಿಯಾಗಿ ವೀಡಿಯೋನ ಕಳಿಸಿರ್ತಾರೋ ಅದರಲ್ಲಿ ನಾನು ಸ್ವಲ್ಪ ಸುಧಾರಿಸಿ ಹಾಕ್ಬಹುದೇ ವಿನಃ ಇದು ನೋಡಿ ನೀಟಾಗಿ ವೀಡಿಯೋನ ತೆಗೊಂಬಂದು ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಟೆಪ್ ಹತ್ತೋದ್ರಿಂದ ಔಟ್ಸೈಡು ಎಲ್ಲವನ್ನು ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ. ನಾನು ಇದರಲ್ಲಿ ಏನು ಎಡಿಟ್ ಮಾಡ್ತಾಯಿಲ್ಲ. ಅವ್ರು ಹೆಂಗೆ ಕಳಿಸಿದಾರೋ ಅದೇ ರೀತಿಯೇ ನಾನು ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ಇದು ನೋಡಿ ಮೇನು ಎಂಟ್ರೆನ್ಸು. ಹಾಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಫೇಸಸ್ ಆಗಿದೆ. ರೂಮ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ. ವಾರ್ಡ್ರೋಬ್ ಕೂಡ ಇದೆ. ವಾರ್ಡ್ರೋಬು ಇಲ್ಲಿ ಬಾಲ್ಕನಿಗೆ ಅಟ್ಯಾಚು ವಾರ್ಡ್ರೋಬನ್ನು ಅವರು ಕೊಟ್ಟಿರೋವಂಥದ್ದು. ಇದು ನೋಡಿ, ಇದು ಒಂದು ಬೆಡ್ರೂಮಲ್ಲಿನೇ ಬಾತ್ರೂಮ್ ಇರೋ ಅಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವರು ಕೊಟ್ಟಿದ್ದಾರೆ. ಇದು ದೊಡ್ಡದಾಗಿ ಕಿಟಕಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ನೀವು ಪಕ್ಕದಲ್ಲಿ ನೋಡ್ತಾ ಇದ್ದೀರಿ ಇದೇ ನೋಡಿ ಬಾಲ್ಕನಿ. ಸ್ವಲ್ಪ ಇವಾಗ ನಮಗೆ ಸಂಜೆ ಹೊತ್ತಲ್ಲಿ ಟೀ ಕುಡಿಬೇಕು ಅಂದರೆ 1-2 ಚೇರ್ ಹಾಕ್ಕೊಂಡು
ಕೂತ್ಕೊಳ್ಬಹುದು. ಆ ರೀತಿಯಾಗಿ ಇರೋವಂಥದ್ದು. ವಾರ್ಡ್ರೋಬ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಬೇಕಾದಷ್ಟು ಒಂದು 3-4 ಅಷ್ಟು ಕಬೋರ್ಡ್ಸ್ಗಳನ್ನು ಇಟ್ಕೋಬೋದು. ಡಬಲ್ ಆ ಥರದ್ರಲ್ಲಿ ಮಾಡಿದ್ದಾರೆ. ನೀವು ಕೂಡ ನೋಡಬಹುದು ನೀಟಾಗಿ. ಇವಾಗ ಬಾಲ್ಕನಿಯಿಂದ ಕೂಡ ಓಪನ್ ಮಾಡೋದಕ್ಕಿದು ಆಗ್ತಾಯಿಲ್ಲ ಅನಿಸುತ್ತೆ ಅವರಿಗೆ. ಇವಾಗ ಇದು ಓಪನ್ ಆಯಿತು ಅಂತಂದರೆ ನಾನು ನೆಕ್ಸ್ಟ್ ಕೂಡ ನಿಮಗೆ ಅದು ಹೆಂಗಿದೆ ವ್ಯೂ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದು ನೋಡಿ ರೂಮ್ ಕೂಡ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಇದೆ. ಇವಾಗ ಯಾರು ಕೊಡ್ತಾರೆ, ಇನ್ನೂ ಅವರು ಖಾಲಿ ಮಾಡಿದ್ಮೇಲೆ ಪೇಂಟ್ ಏನೂ ಮಾಡಿಲ್ವಂತೆ. ಪೇಂಟ್ ಮಾಡಿದ್ರೆ ಇನ್ನೂ ಅಂದರೆ ತುಂಬ ಸಖತ್ತಾಗಿ ಬ್ರೈಟಾಗಿ ಕಾಣಿಸುತ್ತೆ. ಇವಾಗ ಯಾಕಂದರೆ ಯಾರೇ ವಾಸವಾಗಿರುವಂಥ ಮನೆ. ಇದು ನೋಡಿ ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಚಿಕ್ಕದಾಗಿ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ನಾನೇನು ನಿಮಗೆ ಖಾಲಿ ಸೈಟ್ ಇದೆ ಅಂದಲ್ವಾ, ಅದು ನೋಡಿ ಪಕ್ಕದ್ದು ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಅವರು ಸದರ ಮಾಡಿ ಬಿಟ್ಟಿದ್ದಾರಂತೆ. ಇವಾಗ ಆಷಾಢ ನಡೀತಾ ಇದೆ ಅಲ್ವಾ, ಹಾಗಾಗಿ ಅವರೆಲ್ಲ ಮಟ್ಟ ಮಾಡಿ ಬಿಟ್ಟಿದ್ದಾರೆ ನೋಡಿ. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್, ಆದರೆ ಡಬಲ್ ಬೆಡ್ರೂಮ್ ಇರೋ ಅಂಥದ್ದು. ಇದು ನೋಡಿ ಬಾತ್ರೂಮನ್ನು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಸೂಪರಾಗಿದೆ ಅಂತಂದರೆ ದೊಡ್ಡದಾಗಿದೆ. ಇದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ. ಡಬಲ್ ಬೆಡ್ರೂಮು, ಡಬಲ್ ಬಾತ್ರೂಮು. ಮತ್ತು ಇದು ನೋಡಿ ಹಾಲಲ್ಲಿನೇ ಅವರು ದೇವ್ರ ಮನೆಯನ್ನು ಕೊಟ್ಟಿದ್ದಾರೆ. ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ಇದೆ. ನಾನೇನು ದೇವ್ರ ಮನೆ ಓಪನ್ ಎಲ್ಲ ಏನು ಅವರು ಮಾಡಿಲ್ಲ. ಹಾಗಾಗಿ ನೋಡಿ ಮತ್ತೆ ಗ್ರೌಂಡ್ಗೆ ಬಂದರೆ ಸೇಮ್ ಮೇಲೆ ಹೆಂಗಿದೆಯೋ ಅದೇ ರೀತಿಯೇ ಇರೋ ಅಂಥದ್ದು. ಇವಾಗ ಎರಡೂ ಮನೆಯೂ ನೀಟಾಗಿ ನಾನು ತೋರಿಸಿದ್ದೀನಿ. ಇವಾಗ ಮೇಲೆ ಹೋಗೋಣ. ನೋಡಿ ಮೇಲೆ ಈ ರೀತಿಯಾಗಿ ಕಂಪ್ಲೀಟಾಗಿ ನಿಮಗೆ ಔಟ್ಸೈಡು ಈ ಥರ ಆಗಿ ಕಾಣಿಸುತ್ತೆ. ತುಂಬ ಮನೆಗಳೆಲ್ಲ ಯಾವ ರೀತಿಯಾಗಿದೆ ಹೆಂಗಿದೆ ಅನ್ನೋ ಅಂಥದ್ದನ್ನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಬೆಲೆ ಏನು ಅನ್ನೋದನ್ನು ನಾನು ಫಸ್ಟ್ ಕಮೆಂಟಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.